ಎಲ್ರಿಗೂ ನಮಸ್ಕಾರ. ನಮ್ಮ ತರೀಕೆರೆ ಕಾರ್ಟೂನ್ ಚಾನಲಲ್ಲಿ ಲಕ್ಷ್ಮೀ ಜೀವನದ ಕತೆ ಹೊಸ ಕತೆ ಆಗಿರುತ್ತೆ. ಮತ್ತು ಇದು ನಮ್ಮದು ಹೊಸ ಚಾನಲ್ ಕೂಡ ಹೌದು. ಭಾಗ 1 ಭಾಗ 3 ಅಪ್ಲೋಡ್ ಮಾಡಿದ್ದೀವಿ. ಕೆಲವೊಂದೊಂದು ಶಾರ್ಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ. ಮತ್ತು ಫಾರ್ಮರ್ಸ್ ಡೈಲಿ ಸ್ಟ್ರಗಲ್ ಇನ್ ಲೈಫ್ ಅದು ಒಂದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಸ್ಟೂಡೆಂಟು ಅಬ್ಸೆಂಟ್ ಆಗೋಕ್ಕೆ ಯಾವ್ಯಾವ ರೀತಿ ಕಾರಣ ಹುಡುಕ್ತಾರೆ ಅನ್ನೋದು ಅದೊಂದು ಫನಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ವ್ಯೂಸ್ ಬರುತ್ತೆ, ಅದ್ರ ಜೊತೆ ಲೈಕ್ಸ್ ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತೆ. ಮತ್ತು ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗ ನಾವೇನು ಒಂದೊಂದು ವೀಡಿಯೋ ಹಾಕ್ತಿದ್ದೀವಿ, ದಿನಗಳಲ್ಲಿ ದಿನಕ್ಕೆ 2 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಕೆಲಸ ಇರುತ್ತೆ ಮನೆಯಲ್ಲಿ. ಒಂದು ವೀಡಿಯೋ ಮಾಡೋಷ್ಟೊತ್ತಿಗೆ ನಮಗೆ ಟೈಮ್ ತುಂಬ ಹೊತ್ತಿಡಿಯುತ್ತೆ. ಹಾಗಾಗಿ ದಿನ ಬಿಟ್ಟು ದಿನ ನಾನು ವೀಡಿಯೋಸ್ ಹಾಕ್ತಿದ್ದೀನಿ. ಅದಕ್ಕೆ ನಿಮಗೆ ಯಾರಿಗಾದರೂ ಜಾಸ್ತಿ ವ್ಯೂಸ್ ಲೈಕ್ಸ್ ಬರುತ್ತೆ, ದಿನ ರೆಗ್ಯುಲರಾಗಿ ಒಂದು ದಿನಕ್ಕೆ 2 ವೀಡಿಯೋ ಹಾಕ್ತಿರ್ತೀನಿ. ಥ್ಯಾಂಕ್ ಯು. ಬನ್ನಿ ಕತೆ ನೋಡೋಣ. ಲಕ್ಷ್ಮಿ, ಹೇ ಲಕ್ಷ್ಮಿ, ಎಲ್ಲೇ ಇದೆಯಾ? ಒಳಗಿದೆಯೇನೆ? ನನ್ನ ಯಾರಪ್ಪ ಹಿಂಗೆ ಕರೆಯೋದು ಇಷ್ಟು ಜೋರಾಗೆ ಲಕ್ಷ್ಮಿ ಲಕ್ಷ್ಮಿ ಅಂತ? ಯಾರದು? ಒಳಗೆ ಬನ್ನಿ. ಎಷ್ಟು ಅಹಂಕಾರ ನಿನಗೆ, ಕೂಗೋದು ಕೇಳಿಸಿಲ್ದಂಗೆ ಇರ್ತೀಯಲ್ವೇ ನೀನು? ಎಷ್ಟು ಜಂಬ ಬಂದಿತ್ತೆ ನಿನಗೆ? ರೀ, ಅದಾಗಲ್ಲ ರೀ, ನೀವು ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ ರೀ. ಯಾರು ಇಷ್ಟು ಜೋರಾಗಿ ಕೂಗ್ತಿದ್ದಾರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ರೀ. ಸಾಕು ಸುಮ್ಮನೆ, ಎಷ್ಟು ನಾಟಕ ಆಡ್ತೀಯ ನೀನು? ಏನು ಬೈಯಂಗಿಲ್ಲ, ಅಲ್ಲೇ ಮುನಿಸ್ಕೊಂಡು ಕೂತಿರ್ತೀಯಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿ ಯಾರು ಬಂದು ಚಾಕ್ರಿ ಮಾಡ್ತಾರೆ? ನಿಮ್ಮ ಅಪ್ಪ ಬಂದು ಚಾಕ್ರಿ ಮಾಡ್ತಾನೇನೆ ರೀ. ನಾನು ಮಾಡಿರೋದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಯಾಕ್ರಿ ಬೈತೀರಾ? ನಾನು ಬರ್ತೀನಿ ರೀ. ನಡಿ ಹೊರಡೋಣ. ಆಗಿದ್ರೆ ಬಟ್ಟೆ ಎಲ್ಲ ತುಂಬ ಕಡೆ ಹೋಗೋಣ. ಯಾರಿಗಾದ್ರು ಅಲ್ಲಿ ನಮ್ಮ ಮನೆಯಲ್ಲೇ ನೋಡ್ಕೊಂಡ್ರೆ ಆಯ್ತು. ನಡಿ ಹೋಗೋಣ ರೀ. ಅದು ಅಪ್ಪ ಇಲ್ಲ ರೀ, ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ರೀ. ಹಂಗೆ ನಡಿ ಹೋಗೋಣ. ನಿಮ್ಮ ಅಪ್ಪಂಗೆ ಏನು ಹೇಳೋಬೇಕು ಅಂತೇನಿಲ್ಲ, ನಿಮ್ಮ ಅಮ್ಮಂಗೆ ಏನು ಹೇಳೋಬೇಕು ಅಂತಿಲ್ಲ. ನೀನು ನನ್ನ ಹೆಂಡ್ತಿ, ನೀನು ನಮ್ಮ ಮನೇಲಿ ಇರಬೇಕು, ಇಲ್ಲೆಲ್ಲ ಇರಂಗಿಲ್ಲ. ನಡಿಗೆ ಹೋಗೋಣ. ಯಾಕ್ರಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ನಾನು ಏನು ರೀ ಮಾಡಿದೆ? ಒಂದು 4 ದಿವಸ ಅಂತ ನಾನು ತವ್ರ ಮನೆಗೆ ಬಂದೆ ರೀ. ಈಗ ನನಗಲ್ಲೇ 6 ತಿಂಗಳು ರೀ. 6 ತಿಂಗಳಾದ್ರೆ ಏನಂತೆ? ನಡಿ, ನೀನು ಯಾರಿಗೆ ಟೈಮಲ್ಲಿ ಕರ್ಕೊಂಬಂದುಬಿಡ್ತೀನಿ, ಸರಿನಾ? ನಾನು ನಿನಗೆ ಹೌದು ಅನ್ನೋ ಒಂದು ಕಡ್ಡಿನೂ ಎಲ್ಲ ಎತ್ತಿಕ್ಸಲ್ಲ. ನಡಿ, ನಮ್ಮ ಮನೆಗೆ ಹೋಗೋಣ ಅಷ್ಟೇ. ಅಯ್ಯೋ ದೇವ್ರೆ, ಇವರೇನಾದ್ರು ನಾನು ಕರ್ಕೊಂಡು ಹೋದ್ರು ಅಂದರೆ ಅಲ್ಲ ಅತ್ತೆ ಮಾವ ನನಗೊಂದು ಹಿಂಸೆ ಕೊಟ್ಟು ಸಾಯಿಸ್ತಾರೆ. ನಾನು ಏನಪ್ಪ ಮಾಡಲಿ ದೇವ್ರೆ? ಈಗ ನಾನು ಹೂ ಅನ್ನಂಗೂ ಇಲ್ಲ, ಹೂ ಅನ್ನಂಗೂ ಇಲ್ಲ. ಏನದು ಮನಸ್ಸಲ್ಲೇ ಶಾಪ ಹಾಕಂತಿದ್ದೀಯೇನೆ? ನೀನೆಂತ ಹೇಳ್ತೀನಿ? ಬರೋದಿದ್ರೆ ಬಾ, ಇಲ್ಲಾಂದರೆ ಇಲ್ಲೇ ಇರು. ಬಂದರೆ ಈಗ ನನ್ನ ಜೊತೆ ಬರಬೇಕು, ಇಲ್ಲ ಪರ್ಮನೆಂಟಾಗಿ ನಿಮ್ಮ ಅಪ್ಪನ ಮನೆಗೆ ಇರ್ತೀಯ. ಯೋಚನೆ ಮಾಡಿ ಲಕ್ಷ್ಮಿ, ತಿನ್ನಕ್ಕೆ ಗತಿನೂ ಇಲ್ಲ. ನೀನು ಅಂತರ್ ಮನೆಯಿಂದ ತಗೊಂಬಂದಿದ್ದೀವಿ ನಾವು. ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡು ನೀನು ನಿಮ್ಮ ಅಪ್ಪನ ಮನೇಲೇ ಇರ್ತೀನಿ ಅಂತೀಯಲ್ಲ ರೀ. ಏನಿಲ್ಲ ಅಂತ ಏನಂತ್ರಿ, ಅಪ್ಪನ ಮನೆಯೇ ಚೆನ್ನಾಗಿರುತ್ತೆ ರೀ ಹೆಣ್ಮಕ್ಳಿಗೆ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ರೀ. ನನಗೆ ಎದುರು ಮಾತಾಡೋಷ್ಟು ಸೊಕ್ಕೆನೆ ನಿನಗೆ? ಅಯ್ಯೋ ಅಮ್ಮ ಬಿಡ್ರಿ, ಯಾಕ್ರಿ ಹಿಂಗೆ ಹೊಡಿತೀರಾ ಮಾತಿಗೂ ಕತೆಗೂ? ಬಿಡದ, ನಿನ್ನಂಥ ದರಿದ್ರದವಳು ಕೊಂದ್ರು ಪಾಪ ಬರಲ್ಲ ಕಣೆ. ನಡಿಯೇ ನಮ್ಮ ಮನೆಗೆ. ಅಯ್ಯೋ ಕೂತು ಬಿಡ್ರಿ, ಬರ್ತೀನಿ ರೀ. ಈಗಲೇ ಹೊರಡೋಣ ರೀ. ಆರೆ ಅಂದರೆ ಇಲ್ಲದೆಲ್ಲ ಕತೆ ಹೇಳ್ತಾಳೆ, ಇಲ್ಲದೆಲ್ಲ ಕತೆ ಹೇಳ್ತಾಳೆ. ನಿನಗೆ 4 ಬಿಟ್ರೇ ಸರಿಯಾಗೋದು, ಅದಕ್ಕೆ ನಿನಗೆ ಹೊಡೆದಿದ್ದು. ನಡಿಯೇ ಹೋಗೋಣ. ಅಪ್ಪಂಗಾದ್ರೂ ಫೋನ್ ಮಾಡಿ ಹೇಳ್ತೀನಿ ರೀ, ನನ್ನ ಗಂಡ ಬಂದಾನೆ ಹೋಗ್ತೀನಿ ಅವನ ಜೊತೆಗೆ ಅಂತ. ಈಗಲೇ ಫೋನ್ ಮಾಡಬೇಕು, ಇಲ್ಲೇ ಮಾಡಬೇಕು, ನನ್ನ ಕಣ್ಣೆದ್ರಲ್ಲೇ ಮಾಡಬೇಕು. ಅಡುಗೆ ಮನೆಗೆ ಹೋಗಿ ಮಾಡ್ತೀನಿ, ಹಿಂದಕ್ಕೆ ಹೋಗಿ ಮಾಡ್ತೀನಿ, ಅಲ್ಲಿಗೆ ಹೋಗಿ ಮಾಡ್ತೀನಿ ಅಂತ ಕಳ್ಳಕಂತ್ರಿ ಆಟ ಎಲ್ಲ ಆಡೋಂಗಿಲ್ಲ. ಇಲ್ಲ ನೀನೇನೋ ಹಿಂಗೆ ಮಾಡಿದ್ರೆ ಇನ್ನೂ 4 ಬೀಳ್ತವೆ ನೋಡು ಲಕ್ಷ್ಮಿ. ಮತ್ತೆ ನಾನು ಹೊಡ್ತಾ ತಿನ್ನಿಸ್ಕೊಂಡು ನನ್ಗಾಯಿ ನೀರ್ಗಾಯಿ ಆಗ್ಬೇಡ. ಆಯಿತು ರೀ, ಇಲ್ಲೇ ಮಾಡ್ತೀನಿ, ಈಗಲೇ ಫೋನ್ ಮಾಡ್ತೀನಿ ರೀ. ಏನೋ ಫೋನ್ ಇದ್ದದನ್ನ ಏನು ಕತೆ? ರಿಂಗ್ ಆಗ್ತಿದೆ ರೀ, ಇರ್ರಿ ಫೋನ್ ಎತ್ತುತ್ತಾರೇನೋ. ಬೇಗ ಬೇಗ ಫೋನ್ ಮಾಡೇ. ಹಾಂ ರೀ, ಈಗ ಫೋನ್ ಎತ್ತಲು. ಹಲೋ ಅಪ್ಪ, ಹೇಳವ, ಏನು ಮಾಡ್ತಿದ್ದೀವ? ಊಟ ಆಯ್ತೇನವ ನಿಂದು? ಅಯ್ಯೋ ದೇವ್ರೆ, ನಾನೇನಾದರೂ ಅಳ್ತಿದ್ದೀನಿ ಅಂತ ಅಪ್ಪಂಗೆ ಗೊತ್ತಾಯ್ತು ಅಂದರೆ ಅಪ್ಪ ಭಾಳ ಬೇಜಾರು ಮಾಡ್ಕೊತಾರೆ. ಏನಪ್ಪ ಮಾಡೋದು? ಈ ವಿಚಾರನ ಮುಚ್ಚಿಟ್ಟು ಮಾತಾಡಿ ಅಪ್ಪನ ಜೊತೆ ಮಾತಾಡಿ ಇವ್ರ ಜೊತೆ ಹೋಗ್ತೀನಿ. ಅಲ್ಲೋ ಅಪ್ಪ, ಹ್ಞೂ ಅಪ್ಪ ಊಟ ಆಯಿತು. ನಿಂದು ಊಟ ಆಯ್ತೇನಪ್ಪ? ಹ್ಞೂನವ. ಏನಕ್ಕವ ಫೋನ್ ಮಾಡಿದ್ಯಾ ಇಷ್ಟೊತ್ತಿನಾಗೆ? ಏನಾದರೂ ಕಷ್ಟ ಆಗ್ತೈತೇನವ? ನಿಮ್ಮ ಮಗುವಿಲ್ಲೇನವ? ಹಂಗೇನಿಲ್ಲಪ್ಪ, ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾಳೆ, ಅದಕ್ಕೆ ಇವ್ರು ಬೇರೆ ಬಂದಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ ಅಪ್ಪ. ಯಾವಾಗ ಬಂದ್ರವ ಅಳಿ ಅಂದರು? ಇರೋ ಕೇಳು, ಸಂಜೆಕ್ಕಿದ್ದು ಉಳ್ಕೊಳಕ್ಕೆ ಕೇಳವ. ನಾಡ್ದೇನಾದರೂ ಹೋಗ್ತಾರೆ, ನಾ ಕೇಳಿ ನೋಡವ ಲಕ್ಷ್ಮಿ. ಗಿಳ್ಕೊಳಕ್ಕಾಗಲ್ಲ, ಈಗಲೇ ನನ್ನ ಜೊತೆಗೆ ಈಗಲೇ ಬರ್ತಿದ್ಯಾ ಅಂತ ನಿಮ್ಮ ಅಪ್ಪಂಗೆ ಹೇಳು. ಇಲ್ಲಪ್ಪ, ಇವ್ರು ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರಂತಪ್ಪ, ಅದಕ್ಕೆ ನಾನು ಈಗಲೇ ಹೊರಡ್ತಿದ್ದೀನಿ. ಬೇಡ ಕಣವ, ಈಗಲೇ 6 ತಿಂಗಳೆಲ್ಲ ಇಟ್ಕೊಣೋ. ಇನ್ನೊಂದು 3 ತಿಂಗಳು, ಒಂದು 3 ತಿಂಗಳು ತಡ್ಕೊಂಡು ಯಾರಿಗೇನೆ ಆಗುತ್ತೆ. ಅವಾಗ ಒಂದೇ ಸಲ ಹೋಗ್ಬೋದಲ್ಲವ 9 ತಿಂಗಳಿಗೆ. ಇನ್ನು 3 ತಿಂಗಳಿಗೆ ಹೋಗಿ ಮತ್ತೆ ವಾಪಸ್ ಬರ್ತೀನವ ಲಕ್ಷ್ಮಿ. ಹೂನಪ್ಪ, ಅತ್ತೆ ಮಾವಂಗೇನೋ ಹುಷಾರಿಲ್ಲ ಅಂತೆ, ಅದಕ್ಕೆ ನೋಡ್ಕೊಳಕ್ಕೆ ಹೋಗ್ಬೇಕಪ್ಪ. ಹೋಗ್ತೀನಪ್ಪ. ನಿಮ್ಮ ಅವ್ವಂಗೊಂದ್ಸಲಿ ಫೋನ್ ಮಾಡಿ ಏನೇನು ಹೇಳ್ದೇನವ ಲಕ್ಷ್ಮಿ? ಇಲ್ಲಪ್ಪ ಹೇಳಿಲ್ಲ, ನೀನೇ ಒಂದ್ಸಲಿ ಹೇಳು. ಈಗ 1 ಗಂಟೆಗೆ ಬಸ್ ಐತಂತಪ್ಪ, ಈಗ ಹೊರಡ್ತಿದ್ದೀವಿ ನಾನು ಅವರು. ಮತ್ತಿನ್ನೊಂದ್ಸಲಿ ಬಂದಾಗ ಅವಾಗ ಉಳ್ಕೊಂತೀವಿ ಬಿಡುವಪ್ಪ. ಆಯ್ತವ, ಹುಷಾರಿ, ಜೋಪಾನವಾಗಿ ಹೋಗು. ಊರಿಗೆ ಮುಟ್ಟಿದ ತಕ್ಷಣ ನನಗೆ ಫೋನ್ ಹಾಕು, ಆಯಿತಾ? ಸರಿಯಪ್ಪ, ಫೋನ್ ಇಡ್ತೀನೀಗ. ಹೂನವ ಮಗಳೇ. ಅಯ್ಯೋ ನನ್ನ ಮಗಳು ಯಾಕೋ ಕಷ್ಟದಲ್ಲಿದ್ದಾಳೆ, ಆದರೆ ಹೇಳ್ಕಂತಿಲ್ಲ ಇವಳಿಗೆ. ಏನು ಮಾಡೋದು ಏನು? ಸರಿ ಆಯ್ತು, ಹೋಗ್ಲಿ ಬಿಡು ಅವಳ ಗಂಡನ ಜೊತೆಗೆ. ಇನ್ನು 3 ತಿಂಗಳು ಬಿಟ್ಟು ಹೋಗಿ ನಾನೇ ಕರ್ಕೊಬರ್ತೀನಿ ನನ್ನ ಮಗಳನ್ನ. ಸ್ವಲ್ಪ ಸಮಯದ ನಂತರ ಚಿತ್ರದುರ್ಗ, ಮೈಸೂರು, ಬೆಂಗಳೂರು. ಬರ್ರಿ ಯಾರ್ರೀ? ಚಿತ್ರದುರ್ಗ, ಮೈಸೂರು, ಬೆಂಗಳೂರು. ಅಣ್ಣ, ಚಿತ್ರದುರ್ಗ ಹೋಗುತ್ತಾ ಅಣ್ಣ ಬಸ್ಸು? ಇವನು ಚಿತ್ರದುರ್ಗ, ಮೈಸೂರು, ಬೆಂಗಳೂರು ಅಂತ ಹೋಗ್ತಿದ್ದೀನಿ. ಚಿತ್ರದುರ್ಗ ಹೋಗ್ತಿತ್ತ ಅಂತಾನೆ. ಅದು ಯಾವಂತಡಿ ಹಿಂದೆ ತಿರುಗಿ ನೋಡ್ತೀನಿ. ಹೋಗುತ್ತ್ರಿ, ಹತ್ರಿ ಬೇಗ. ಇನ್ನು 5 ನಿಮಿಷದಲ್ಲಿ ಗಾಡಿ ಹೊರಡುತ್ತೆ. ಎದ್ರಿದ್ರದಳೆ ಮಕ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ ಸಪ್ಪುಗೆ? ಈಗ ಹತ್ಕೊಂಡು ನಡಿ ಹೋಗೋಣ, ಇಲ್ಲ ಅಂದರೆ ಇವರೆಲ್ಲ ನನಗೆ ಹೇಳ್ತಾರೆ. ಮಕ್ಕ ಯಾಕೆ ಹಂಗೆ ಮಾಡ್ಕೊಂಡಿದ್ಯಾ? ಸರಿ ಆಯ್ತು ರೀ, ಹೋಗೋಣ ರೀ.
ಎತ್ತರಿದ್ರದಾಳೆ. ಬೇಗ ಬೇಗ ಬಾರೆ, ದಾರಿಲಿ ಅವ್ರು ಸಿಕ್ಕರು ಇವ್ರು ಸಿಕ್ಕರು ಅಂತ ಮಾತಾಡ್ಕೊಂಡು ನಿಂತ್ಕೊಬೇಡ. ಮನೆ ತುಂಬ ಕೆಲಸ ಇದ್ದಾವೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏ ಲಕ್ಷ್ಮಿ. ರೀ ಯಾರೋ ಕೂಗ್ತಿದ್ದಾರ್ರಿ. ನಿನ್ನ ಯಾರ ಕೂಗ್ತೀರಿ ಊರಲ್ಲಿ? ಯಾರು ಇದ್ದಕ್ಕಿರಿ ನೋಡು ಬೇಗ. ಸುಮಕ್ಕ, ಏನಕ್ಕ ಕೂಗಿದ್ರಲ್ಲ? ಲಕ್ಷ್ಮಿ, ಊರಿಂದ ಯಾವಾಗ ಬಂದೆ ಲಕ್ಷ್ಮಿ? ಈಗ ಬರ್ತಿದೀಯಾ? ಇಲ್ಲೇ ಮಾತಾಡ್ಕೊಂಡು ಆಟ ಉಟ್ಕೊಂಡು ನಿಂತ್ಕೋಬೇಡ. ಬೇಗ ಬರ್ಬೇಕು ಮನೆ ತಕ್ಕ. ಇಲ್ಲ ಅಂದರೆ ರೋಡಲ್ಲೇ ಸಾಯಂಗೆ ಹೊಡಿತೀನಿ. ಮತ್ತೆ ನೋಡ್ಕೊಂಡಿರೋ ಲಕ್ಷ್ಮಿ, ನನಗೆ ಸಿಟ್ಟತ್ತಿಸ್ಬೇಡ ನೀನು. ಇಲ್ಲ ರೀ, ಬೇಗ ಬರ್ತೀನಿ ರೀ. ಲಕ್ಷ್ಮಿ, ಯಾಕೆ ಏನಾಯಿತು? ಇಷ್ಟೊಂದು ಬೇಜಾರಲ್ಲಿದೆಯಾ? ಆ ಥರ ಏನಿಲ್ಲ ಅಕ್ಕ, ಇವಾಗಷ್ಟೇ ಊರಿಂದ ಬಂದಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ. ಲಕ್ಷ್ಮಿ, ನಿನಗೇನಾದರೂ ಕಷ್ಟ ಆದರೆ ನನ್ನ ಹತ್ರ ಹೇಳ್ಕೊ. ನಾನು ನಿನ್ನ ಅಕ್ಕನ ಥರ ಕಣೆ. ಯಾಕೆ ಎಲ್ಲ ವಿಚಾರನೂ ಮುಚ್ಚಿಡ್ತೀಯ ನನ್ನ ಹತ್ರ? ಅಕ್ಕ ಆ ಥರ ಏನಿಲ್ಲ ಅಕ್ಕ, ನಾನು ನೋಡ್ತೀನಿ. ಅವ್ರಿಗೆ ಗೊತ್ತಾಯ್ತು ಅಂದರೆ ಬೈತಾರೆ. ಸರಿ, ಸಂಜೆ ಇತ್ಲ ಹತ್ರ ಬರ್ತೀನಿ, ಅವಾಗ ಬಾ ಮಾತಾಡೋಣ, ಆಯಿತಾ? ಸರಿ ಅಕ್ಕ, ಹೊರಡ್ತೀನಿ. ಎಂತವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ, ಶ್ರೀಮಂತರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಹುಡುಗಿ ಪಾಪ ದಿನೆಲ್ಲ ಕಷ್ಟ ಅನುಭವಿಸ್ಬೇಕಿಲ್ಲಿ. ಎಂಥ ಹಣೆ ಬರ ಈ ಹುಡುಗಿದು. ಸುಮಾ, ಸುಮಾ, ಯಾಕೆ ಇಲ್ಲಿ ನಿಂತಿದೀಯಾ? ಎಲ್ಲೋಗಿದೆ ಮಮತಾ? ಈ ಕಡೆಯಿಂದ ಬರ್ತಿದೀಯಾ? ನಾನಾ ಇಲ್ಲೇ ಅಂಗಡಿಗೆ ಹೋಗಿದ್ದೆ, ಈ ಕಡೆಯಿಂದ ಬಂದೆ. ನೀನು ಯಾಕೆ ಇಲ್ಲಿ ನಿಂತ್ಕೊಂಡು ಯಾರನ್ನ ನೋಡ್ತಿದೀಯಲ್ಲ ಸುಮಾ? ಹಂಗೇನಿಲ್ಲ ಮಮತಾ, ಲಕ್ಷ್ಮಿ ಇವಾಗಷ್ಟೇ ಊರಿಂದ ಬಂದ್ಲು. ಪಾಪ ಯಾಕೋ ಬೇಜಾರಾಗಿ ಬಂದಿದ್ಲು. ಅದನ್ನೇ ಕೇಳ್ತಿದ್ದೆ. ಅವಳು ಗಂಡ ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಹೋದ. ಪಾಪ ಅವಳು ಕೂಡ ನಾನು ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ನೋಡ್ತಿದ್ದೆ ಮಮತಾ. ಹೌದಾ? ಅವಳು ಇವಾಗಷ್ಟೇ ಊರಿಂದ ಬಂದ್ಲಾ? ಈಗ ಒಂದು ತಿಂಗಳಾಯಿತು ಊರಿಗೆ ಹೋಗಿ, ಮತ್ತಷ್ಟು ಬೇಗ ಹೋಗಿ ಕರ್ಕೊಂಬಂದಾನ ಅವನು? ಹ್ಞೂ ಮಮತಾ, ಇವಾಗ ಕರ್ಕೊಂಬಂದಾನೆ. ಹುಡುಗಿನ ಎಷ್ಟು ಅಯ್ಯೋ ಅನ್ನಿಸ್ತಾನ ಏನೋ. ಅಪ್ಪ ಮಕ್ಕಳು ಎಲ್ಲ ಸೇರಿ ಹುಡುಗಿನಂತೂ ಅಯ್ಯೋ ಅನ್ಸ್ಕೈ ಬಿಡ್ತಾರೆ. ಮುಕ್ಕಣಿ, ನಾನು ನೋಡ್ತಿರ್ತೀನಲ್ಲ, ಹುಡುಗಿನಂತೂ ಭಾಳ ಹೊಡಿತಿರ್ತಾನೆ. ಏನು ಸಿಗುತ್ತೋ ಅದರಲ್ಲೇ ಹೊಡಿತಿರ್ತಾರೆ ಅವರಂತೂ. ಅಪ್ಪ ಮಗಳು ಮಗ ಎಲ್ಲ ಒಂದೇ. ಹುಡುಗಿನಂತೂ ಅಯ್ಯೋ ಅನ್ಸ್ಕೈ ಬಿಡ್ತಾರವ. ಏನು ಹೇಳೋದು ಏನು ಬಿಡೋದು. ಈ ಕಡೆ ನೋಡೋಕ್ಕಾಗಂಗಿಲ್ಲ, ಈ ಕಡೆ ಬಿಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಮ್ಮದು. ಸರಿ ಮಮತಕ್ಕ, ನಾನು ಹೋಗ್ತೀನಿ ಮನೆ ತಕ್ಕ. ಈಗ ಟೈಮ್ ಆಯಿತು ಬೇರೆ. ಹುಡುಗಿ ನೋಡೋಣ, ನಾಳೆಗೆ ಸಂಜೆಗೆ ಹೋಗಿ ಹುಡುಗಿನ ಒಂಚೂರು ಮಾತಾಡಿಸ್ಕೊಂಡು ಬರ್ತೀನಿ. ಸರಿ ಸುಮಾ, ನಾನೇನು ನೋಡ್ತೀನಿ. ಟೈಮ್ ಬೇರೆ ಆಗಿತ್ತು, ಅಂಗ್ಳು ಕಸ ಬೇರೆ ಹೊಡಿಬೇಕು. ಸರಿ, ಹೋಗ್ತೀನಿ ಆಯಿತಾ? ಹುಷಾರ ಹುಡುಗಿ, ಹುಷಾರ ನೋಡ್ಕ. ಎಲ್ಲೋ ನೀನು ಹೆಂಡ್ತಿ ಅವಳು ಹೋಗಿ ಒಂದು ತಿಂಗಳಾಯ್ತಲ್ಲೋ, ಬರೋ ಸುದ್ದಿನೇ ಇಲ್ವೇನೋ ನೀನು ಹೆಂಡ್ತಿದ್ದು? ಅಯ್ಯೋ ಅಮ್ಮ, ಅದು ಯಾಕೆ ಹಂಗೆ ಆಡ್ತೀಯ? ಕರ್ಕ ಬಂದಿದ್ದೀನಿ, ಅಲ್ಲಿ ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ತಿದ್ದಾಳೆ. ಅದ್ಯಾರಪ್ಪ ಅವಳಿಗೆ ಈ ಊರಲ್ಲಿ ಗೊತ್ತಿರೋ ಅಂತಾರು? ಅದು ಯಾರೋ ಸುಮಾ ಅಂತ ಕಣಮ್ಮ. ಆ ಲಾಸ್ಟ್ ಬೀದಿಲಿ ಇತ್ತಲ್ಲ ಅವಕ್ಕೇನೋ ಊರಿನಾರೆ ಅಂತ ಅಂತಿರ್ಲಪ್ಪ. ಅವಕ್ಕ ಮಾತಾಡಿಸ್ತಿತ್ತು, ಅದಕ್ಕೆ ಮಾತಾಡ್ಸ್ಕೊಂಬ ಅಂದ್ಬಿಟ್ಟೆ. ನೀನು ಇಷ್ಟೊಂದು ಲೂಸ್ ಬಿಟ್ಟೆ, ನಿನ್ಗೆ ಇಷ್ಟೊಂದು ಸದ್ರ ಆಗಿರೋದವಳು. ಅಲ್ಲಿ ನೋಡು, ನೀನು ಸಸ್ಯ ಬರ್ತಿದ್ದಾಳೆ. ಅದೇನಂತ ನೀನೇ ವಿಚಾರಿಸ್ಕ, ನಾನೇನು ಹೇಳ್ಬೇಡ ನೀನು. ಓ ಮಹಾರಾಣಿಯವರು, ಬರಬೇಕು. ಇಷ್ಟು ದಿನ ಎಲ್ಲೋಗಿತ್ತು ಸವಾರಿ? ಅವ್ರ ಅಪ್ಪನ ಮನೆಗೆ ಇದ್ಲು ಕಣಮ್ಮ, ಅಲ್ಲಿ ಚಾಕ್ರಿ ಮಾಡ್ಕೊಂಡು. ನಾನು ಹೋಗಿ ಕರ್ಕೊ ಬಂದಿದ್ದೀನಿ ನೋಡು. ಅದು ಏನು ಬೇಕಾದ್ ನೀನೇ ಮಾಡು. ಮನೆ ಮಠದ ಬಗ್ಗೆ ಜ್ಞಾನ ಇಲ್ವೇನೆ ನಿನಗೆ? ತಿಂಗಳಾನ್ಗಟ್ಲೆ ಹೋಗಿ ಕುತ್ಕೊಂಡ್ರೆ ಏನು ಅಂತ, ಏನು ಇರಬೇಕೋ ಹೋಗ್ತೀಯ ಮನೆಗೆ. ಶಾಶ್ವತವಾಗಿ ನಿಂತವ್ರ ಮನೆಗೆ ಇರ್ತೀಯ. ಮತ್ತು ಇನ್ನೊಂದ್ಸಲ ಹಿಂಗೆ ಹೋಗ್ಬಿಟ್ರೆ ಹುಷಾರ್, ನೆನಪಿರಲಿ. ಅತ್ತೆ ಇನ್ನೊಂದ್ಸಲ ಹಿಂಗೆಲ್ಲ ಹೋಗಲ್ಲ ಅತ್ತೆ, ಇದೇ ಲಾಸ್ಟು. ಇನ್ನೊಂದ್ಸಲ ನಾನು ಹೋಗಲ್ಲ ಅತ್ತೆ. ನೀನು ಅಡಿದ್ರೆ ನಿನ್ನ ಚಾಕ್ರಿಯನ್ನು ನಾವೇನು ಮಾಡಲ್ಲ. ನಿಮ್ಮ ಅವ್ವನ ಮನೆಗೆ ಹೋಗಿ ಒಂದು ತಿಂಗಳಲ್ಲಿ ವಾಪಸ್ ಬರ್ತಾ ಇರಬೇಕಷ್ಟೇ. ಇಲ್ಲಿ ನನಗೂ ನನ್ನ ಮಗಳಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಗೊತ್ತೇ? ನಿಮ್ಮ ಮನೆ ಕೆಲಸದವ್ರು ಯಾರೂ ಇಲ್ಲ. ನೀನು ಹೋಗಿ ತಿಂಗಳಾನ್ಗಟ್ಲೆ ಕುತ್ಕೊಂಡ್ರೆ ನಾವೇನು ಮಾಡ್ಬೇಕಿಲ್ಲಿ? ಅತ್ತೆ ಪ್ರೀತಿ ಮನೆ ಕೆಲಸ ನಾನು ಮಾಡ್ಕೊಂತೀನಿ ಅಂದ್ಲು ಅತ್ತೆ, ಅದಕ್ಕೆ ಅತ್ತೆ ನಾನು ಹೋಗಿದ್ದು. ಏನು, ನನ್ನ ಮಗಳು ಮನೆ ಕೆಲಸ ಮಾಡಬೇಕಾ? ಏನು ನಿನಗೆ ಬುದ್ಧಿ ಸರಿಲ್ವಾ? ನೀನನ್ನು ಕರ್ಕೊಂಬಂದಿರೋದು ಏನಕ್ಕೆ? ನೀನಷ್ಟೇ ಮನೆ ಕೆಲಸ ಮಾಡಬೇಕು. ನನ್ನ ಮಗಳೇನು ಮಾಡೋಂಗಿಲ್ಲ. ಅವಳೇ ನಿಂತ ಏನು ಗತಿಗೆಟ್ಟಿರೋ ಮನೆಯಿಂದ ಬಂದವಳಲ್ಲ, ಹುಡ್ತಾನೆ ರಾಜ್ಕುಮಾರಿ ಹಂಗೆ ಹುಟ್ಟಿರೋಳವಳು. ಅತ್ತೆ ಯಾಕತ್ತೆ ಮಾತಿಗೂ ಕತಿಗೂ ನಮ್ಮ ಅಪ್ಪನ ಮನೆನ ಹಿಂಗೆ ಅಳಿಸ್ತೀರಾ? ಇದು ಒಳ್ಳೇದಲ್ಲ ಅತ್ತೆ. ಅಮ್ಮ, ನನ್ನ ಎದುರು ಮಾತಾಡೋ ಅಷ್ಟು ಅಹಂಕಾರ ಬಂತೇನೆ ನಿನಗೆ? ಈಗಿನ್ನೂ ಒಂದು ಕೊಟ್ಟಿದ್ದೀನಿ. ನೀನು ಹಿಂಗೆ ಮಾತಾಡಿದ್ರೆ ನಾಳೆ ದಿನ ನಾನು ನಿನ್ನ ಸಾಯಿಸಿದ್ರೆ ಯಾರೂ ಬಂದು ಕೇಳಲ್ಲ. ಹುಷಾರ್, ನೆನಪಿರಲಿ. ಏನು ಗತಿ ಇಲ್ದರ ಮನೆಯಿಂದ ಯಾವತ್ತೂ ಶ್ರೀಮಂತರ ಮನೆಗೆ ಮದುವೆ ಆಗಿ ಬರಬಾರ್ದು. ನಾನು ಪಡ್ತಿರೋ ಕಷ್ಟ ಯಾರೂ ಪಡಬಾರ್ದು. ಸಾಕು ಕಿಸ್ತಿದ್ದು. ನಡಿ ಒಳಗೆ, ಕೆಲಸ ಇದ್ದಾವೆ, ಕೆಲಸ ನೋಡೋಕೆ ಹೋಗಿ. ಕಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿ, ಊರರೆಲ್ಲ ನೋಡಲಿ ಅಂತ. ಹೆಂಗೋ ಅವಳಿ ಹೊಡಿತೈತೆ, ನಾನು ಇಲ್ಲಿಂದ ಹೆಂಗೋ ಎಸ್ಕೇಪ್ ಆದ್ರೆ ಸಾಕಪ್ಪ. ನಮ್ಮ ಅಮ್ಮನ ಕೈ ಸಿಗಾಕೊಂಡು ಅವಳಿ ಬೀಳ ಬರ್ತಾ, ಮತ್ತು ನನಗೂ ಬಿದ್ದವು. ಓಯ್ ನೀನೆಲ್ಲ ಹೋಗ್ತಿದ್ದೀಯಾ ಕಳ್ಳನ ಮಗನೇ? ಹೆಂಡ್ತಿ ನೆಟ್ಟಿಗೆ ಅದು ಬಸ್ತಾಗಿ ಇಟ್ಕೊಳಕ್ಕಾಗಲ್ಲ. ಕೆತ್ತವ್ರ ಮನೆಗೆ ಹೋಗ್ಕೊಳ್ಳೋ, ಇವ್ನು ಕಳಿಸ್ಬಿಡ್ತಾನೆ. ಎಲ್ಲೂ ಇಲ್ಲ ಕಣಮ್ಮ, ಇಲ್ಲೇ ಹೊಲಕ್ಕೆ ಹೋಗಿ ಅಡ್ಡಾಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೀನು ಕೂಗ್ದೆ, ನನ್ನ ಕೆಲಸನ ಹಾಳ್ಗೆಡುವತ್ತು. ನಿನ್ನ ಕೆಲಸ ಏನಂತ ನನಗೆ ಗೊತ್ತಿಲ್ವೇನೋ? ಎಲ್ಲ ಹೋಗ್ತಿದ್ದೆ, ನಡೆಯೋ ಒಳಕ್ಕೆ. ಓಕೆ ಫ್ರೆಂಡ್ಸ್, ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ನಾಳೆ. ಎಲ್ರಿಗೂ ನಮಸ್ಕಾರ, ಟಾಟಾ ಬಾಯ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀವಿ.